ಹೊನ್ನಾವರ ಪಟ್ಟಣದ ಬಜಾರ್ ರಸ್ತೆಯಲ್ಲಿ ದಿ ಗ್ಲಾಮರ್ ಕ್ವೀನ್ ಬ್ಯೂಟಿ ಪಾರ್ಲರ್ ಮಳಿಗೆ ಲೋಕಾರ್ಪಣೆಗೊಂಡಿತ್ತು. ನೂತನ ಬ್ಯೂಟಿ ಪಾರ್ಲರ್ ಅನ್ನ ಗ್ರೇಡ್ 2 ತಹಶೀಲ್ದಾರ್ ಉಷಾ ಪಾವಸ್ಕರ್ ಉದ್ಘಾಟಿಸಿದರು. ಎಂಬ ಸಂಸ್ಕೃತದ ಸುಭಾಷಿತದಂತೆ ಕಣ್ಣುಗಳಿದ್ದು ಬೆಳಕಿಲ್ಲದಿದ್ದರೆ ಯಾವ ವಸ್ತುಗಳು ಕಾಣುವುದಿಲ್ಲ. ದೀಪಕ್ಕೆ ಅಂತಹ ಒಂದು ಶಕ್ತಿ ಇದೆ, ಮಹತ್ವವಿದೆ. ಬಳಿಕ ಮಾತನಾಡಿದ ಉಷಾ ಪಾವಸ್ಕರ್ ಅವರು ಹೆಣ್ಣು ಮಕ್ಕಳು ಪ್ರತಿ ರಂಗದಲ್ಲಿಯೂ ಮುಂದುವರಿಯುತ್ತಿದ್ದಾರೆ. ಈ ಹಿಂದೆ ಪುರುಷರು ಮಾತ್ರ ದುಡಿಮೆ ಮಾಡುತ್ತಿದ್ದರು. ಆದರೆ ಇಂದು ಮಹಿಳೆಯರು ಉದ್ಯೋಗ ಮಾಡುವ ಮೂಲಕ ಕುಟುಂಬದ ಜವಾಬ್ದಾರಿ ನಿಭಾಯಿಸುತ್ತಿದ್ದಾರೆ. ಅದರಲ್ಲೂ ಸ್ವ ಉದ್ಯೋಗದ ಮೂಲಕ ಯಶಸ್ವಿಯಾಗುತ್ತಿರುವುದು ಹೆಮ್ಮೆ ಎನಿಸುತ್ತಿದೆ. ಮಹಿಳೆಯರು ಆಗಮಿಸಿ ಇದರ ಸೌಲಭ್ಯ ಪಡೆದುಕೊಳ್ಳುವಂತೆ ಸಲಹೆಯನ್ನು ನೀಡಿದರು. ಈ ಮೊದಲು ಒಂದು ಗಾದೆ ಮಾತಿದೆ, ಉದ್ಯೋಗಂ ಪುರುಷ ಲಕ್ಷಣಂ ಗೃಹಸ್ಥಿ ಗೃಹಂ ಮುಚ್ಚತಿ. ಅಂದರೆ ಈ ಮೊದಲೆಲ್ಲವ ಪುರುಷರೇ ಮಾತ್ರ ಉದ್ಯೋಗ ಮಾಡ್ತಿದ್ವಿ, ಹೆಣ್ಣು ಮಕ್ಕಳು ಮನೆಯಲ್ಲೇ ಕಲಿತವರಾಗಿದ್ರು ಕೂಡ ಮನೆಯಲ್ಲೇ ತಮ್ಮ ದೈನಂದಿನ ಕೆಲಸಗಳನ್ನು ಮಾಡ್ತಾ ಇರ್ತಿದ್ರು. ಈಗ ಹಾಗಲ್ಲ, ಹೆಣ್ಣು ಮಕ್ಕಳು ಪ್ರತಿಯೊಂದು ರಂಗದಲ್ಲಿ, ಅಂದರೆ ಈಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಯಾವುದೇ ಭೇದ ಭಾವ ಇಲ್ಲ. ಎಲ್ಲರಿಗೂ ಸಮಾನವಾದ ಶಿಕ್ಷಣವನ್ನು ಕೊಡ್ತೇವೆ. ಎಲ್ಲರೂ ಶಿಕ್ಷಣ ಪಡೆದಂತ ಮೇಲೆ ಎಲ್ಲರೂ ಉದ್ಯೋಗವನ್ನು ಪಡಿತಾರೆ ಅಂತ ಹೇಳ್ಕೊಳ್ಳೋದು ಇಲ್ಲ. ಕೆಲವರು ಕೇಂದ್ರ ಸರ್ಕಾರಿ ನೌಕರಿಗಳಲ್ಲಿ ಉದ್ಯೋಗವನ್ನು ಪಡಿತಾರೆ, ಇನ್ನು ಕೆಲವರು ರಾಜ್ಯ ಸರ್ಕಾರಿ ನೌಕರಿಗಳನ್ನು ಪಡಿತಾರೆ, ಇನ್ನು ಕೆಲವರು ಅರೆ ಸರ್ಕಾರಿ ಇದರಲ್ಲಿ ನೌಕರಿಯನ್ನು ಪಡಿತಾರೆ. ಇನ್ನು ಕೆಲವರು ಏನು ಮಾಡ್ತಾರೆ, ಅವರು ಸ್ವಂತ ಉದ್ಯೋಗವನ್ನು ಸ್ಟಾರ್ಟ್ ಮಾಡ್ತಾರೆ. ಅದೇ ರೀತಿ ಇವತ್ತು ಸೀಮಾ ನಾಯಕರವರು ಇದೊಂದು ಸ್ವಂತ ಉದ್ಯೋಗ ನಮ್ಮ ಕಾಲ ಮೇಲೆ ನಿಂತ್ಕೊಳ್ಬೇಕಂತ ಹೇಳಿದ್ರೆ ಬಹಳಷ್ಟು ಮಹಿಳೆಯರಿಗೆ ಬಹಳಷ್ಟು ಕೌಶಲ್ಯತೆ ಅವರು ಪಡೆದಂಥ ವಿದ್ಯೆಗೆ ಅನುಗುಣವಾಗಿ ಅವರು ತಮ್ಮಲ್ಲಿರುವಂಥ ಪ್ರತಿಭೆಯನ್ನು ತೋರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಒಂದು ಸ್ವಂತ ಉದ್ಯೋಗವನ್ನಾದರೂ ಮಾಡಿ ಹಠದಿಂದ ಸಾಧನೆಯನ್ನು ಮಾಡಿಕೊಳ್ಬೇಕು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿ ವಾಸಂತಿ ಆಮಿನ ಮಾತನಾಡಿ, ಮಹಿಳೆಯರು ಸ್ವಾವಲಂಬಿ ಜೀವನ ನಡೆಸಲು ಸ್ವ ಉದ್ಯೋಗವು ಪ್ರಮುಖ ಪಾತ್ರ ವಹಿಸಲಿದೆ. ಗ್ರಾಮಾಭಿವೃದ್ಧಿ ಯೋಜನೆಯು ಉಚಿತ ತರಬೇತಿಯ ಮೂಲಕ ಪ್ರೋತ್ಸಾಹ ನೀಡುತ್ತಿದೆ ಎಂದರು. ವಿಶೇಷವಾಗಿ ಇವತ್ತು ನಮ್ಮ ಶ್ರೀಮತಿ ಸೀಮಾ ಹಾಗೂ ಜಗದೀಶ್ ಅವರು ಒಂದು ಬ್ಯೂಟಿ ಪಾರ್ಲರ್ನ ಉದ್ಘಾಟನೆಯನ್ನು ಮಾಡಿದ್ದಾರೆ. ಇಲ್ಲಿ ಹೆಣ್ಣು ಅಬಲೆ ಅಲ್ಲ ಸಬಲೆ ಎನ್ನುವಂಥದ್ದು, ಜೊತೆಗೆ ತಾನು ಈಗಿನ ಕಾಲದಲ್ಲಿ ಎಷ್ಟು ಒಬ್ಬಳೇ ದುಡಿದ್ರೆ ಸಾಕಾಗೋದಿಲ್ಲ, ಪುರುಷರೊಬ್ಬರೇ ದುಡಿದ್ರೆ ಸಾಕಾಗೋದಿಲ್ಲ. ಕುಟುಂಬ ನಿರ್ವಹಣೆಗಾಗಿ ಅವರ ಹೆಣ್ಮಕ್ಳು ಮನೆಯಲ್ಲಿರುವಂಥ ಹೆಣ್ಮಕ್ಳು ಸಹ ದುಡಿಬೇಕಾಗತ್ತೆ. ಉದಾಹರಣೆ ಹೇಳಬೇಕಂದ್ರೆ ಕುಟುಂಬ ನಿರ್ವಹಣೆ, ಮಕ್ಕಳ ವಿದ್ಯಾಭ್ಯಾಸ, ಈಗ ಆಧುನಿಕ ವೈಜ್ಞಾನಿಕ ಕಾಲದಲ್ಲಿ ಆಗುಹೋಗುಗಳ ಬಗ್ಗೆ ಜೀವನ ನಿರ್ವಹಣೆ ಮಾಡಬೇಕಾದ್ರೆ ಇಬ್ಬರ ದುಡಿಮೆ ಸಹ ಬೇಕಾಗತ್ತೆ. ಆ ನಿಟ್ಟಿನಲ್ಲಿ ಸೀಮಾ ಅವರು ಅವರ ಕುಟುಂಬ ನಿರ್ವಹಣೆಗಾಗಿ ಇವತ್ತು ಜೊತೆಗೆ ಸಮಾಜ ಸೇವೆಗಾಗಿ ಅವರು ಮಾತು ಹೇಳಿದ್ರು. ಒಂದು ನಾನು ಬಡ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಸೇವೆಯನ್ನು ಕೊಡ್ತೇನೆ ಎನ್ನುವಂತಹ ಒಂದು ಮಾತನ್ನು ಹೇಳಿದರು. ಇದು ಎಲ್ಲರಿಗೂ ಬರೋದಿಲ್ಲ. ಈಗಿನ ಕಾಲದಲ್ಲಿ ನಾನು ಹಣ ಮಾಡಬೇಕು, ನಾನು ಸಂಪಾದನೆ ಮಾಡಬೇಕು, ನಾನು ಮೇಲಿನ ಸ್ಥಾನಕ್ಕೆ ಬರಬೇಕು ಎನ್ನುವಂಥ ಉದ್ದೇಶವನ್ನು ಹೊಂದಿರ್ತಾರೆ. ಆ ನಿಟ್ಟಿನಲ್ಲಿ ಸೀಮಾ ಅವರ ಒಂದು ಉದ್ದೇಶ ಅರ್ಥಪೂರ್ಣವಾಗಿದೆ. ಜೊತೆಗೆ ಇವತ್ತು ಸ್ವ ಉದ್ಯೋಗ ಮಾಡ್ತೇನೆ ಅಂತ ಹೇಳಿದರೆ ಎಲ್ಲರೂ ಕೈ ಜೋಡಿಸ್ತಾರೆ. ಕಟ್ಟಡ ಮಾಲಕರಾದ ದೀಪಾ ಕಾಮತ್ ಮಾತನಾಡಿ, ಮಹಿಳೆಯರಿಗಾಗಿ ಸೌಂದರ್ಯವರ್ಧನೆಗೆ ನಾನಾ ವಿವಿಧ ಕ್ರೀಮ್ಗಳು ಮಾರುಕಟ್ಟೆಗೆ ಬಂದಿವೆ. ಯಾವುದು ಒಳ್ಳೆಯದು ಕೆಟ್ಟದ್ದು ಎಂದು ಗೊಂದಲದಲ್ಲಿದ್ದಾರೆ. ಈ ಬಗ್ಗೆ ಮಾಹಿತಿ ನೀಡುವ ಕಾರ್ಯವಾಗಬೇಕು. ಪ್ರಾಜೆಕ್ಟ್ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳದೆ ಉತ್ತಮ ಸೇವೆಯ ಮೂಲಕ ಎಲ್ಲರ ಪ್ರೀತಿ ಗಳಿಸಿಕೊಂಡು ಯಶಸ್ವಿಯಾಗಿ ಎಂದರು. ಅದನ್ನ ಗ್ರಾಹಕರು ಯಾವುದು ಒಳ್ಳೆಯದು ಯಾವುದು ಒಳ್ಳೆಯದಲ್ಲ ಹೇಳೋದು ಕನ್ಫ್ಯೂಸಿಂಗ್ ಒಂದು ಲೆವೆಲಲ್ಲಿ ಇದ್ದಾರೆ. ಎಜುಕೇಟಿವ್ ಜನ ಈಗ ಗೊತ್ತಾಗ್ತದೆ ಅದರಲ್ಲಿ ಯಾವ್ದು ಕಂಟೆಂಟ್ ಇದೆ, ಯಾವುದು ಕಂಟೆಂಟ್ ಒಳ್ಳೆಯದು, ಯಾವುದು ಸ್ಕಿನ್ನಿಗೆ ಯಾವ ಕೈಂಡ್ ಆಫ್ ಸ್ಕಿನ್ ಎಲ್ಲರೂ ಹೊಂದಿದ್ದಾರೆ, ಅದೆಲ್ಲವನ್ನು ಅವರು ಸ್ಟಡಿ ಮಾಡಿರಬೇಕು ನನಗೆ ಅನಿಸುತ್ತೆ. ಯಾಕಂದರೆ ಅವರು ಅದನ್ನೇ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ನಾನು ಒಂದು ನನ್ನ ರಿಕ್ವೆಸ್ಟ್ ಅಂದರೆ ಪ್ರಾಡಕ್ಟ್ ಜೊತೆ ಕಾಂಪ್ರಮೈಸ್ ಯಾವಾಗಲೂ ಮಾಡಿಕೊಳ್ಳದೆ ಸರ್ವಿಸ್ ಓರಿಯೆಂಟೆಡ್ ಆಗಿ ನೀವು ಕಾರ್ಯವನ್ನು ಮಾಡಿದ್ದೀರಾ ಅಂದರೆ ನೀವು ಆದಷ್ಟು ಬೇಗ 101% ಬೇಗ ಗುರಿ ಮುಟ್ತೀರಾ ಅಂತ ನನ್ನ ಒಂದು ಅನಿಸಿಕೆ ಇದು. ನಾನು ಯಾಕಂದರೆ ನಾನೇನು ಪಾರ್ಲರ್ನಲ್ಲಿ ನನಗೇನು ಅಷ್ಟೇನು ಮಾಹಿತಿ ಅಲ್ಲ, ಆದರೆ ಸ್ಕಿನ್ ವೆರೈಟೀಸ್ ತುಂಬ ಇದ್ದಾವೆ ಇದರಲ್ಲಿ. ಮತ್ತು ಪ್ರಾಡಕ್ಟ್ಗಳ ಹಾವಳಿ ಅಂತೂ ಎಲ್ಲ ಇದರಲ್ಲೂ ಎಲ್ಲ ಗ್ರೌಂಡಲ್ಲಿದೆ. ಬಟ್ಟೆ ಆಗಲಿ ಫಾರ್ಮಸಿ ಎಲ್ಲ ಗ್ರೌಂಡಲ್ಲೂ ಕಾಂಪಿಟೇಟಿವ್ ಆಗಿ ಪ್ರಾಡಕ್ಟ್ಸ್ ಬರ್ತವೆ. ಅದು ಯಾವುದು ಒಳ್ಳೆಯದು ಯಾವುದು ಅದನ್ನು ಅವರನ್ನು ಕಾಂಪ್ರಮೈಸ್ ಮಾಡ್ಕೊಳ್ಳುತ್ತೆ. ಯಾವುದು ಒಳ್ಳೆಯದು ಅದನ್ನು ಎಲ್ಲರಿಗೂ ಅದರ ಉಪಯೋಗ ಕೊಡುವಂತಾಗಲಿ ದೇವರು ಅದನ್ನು ಅವರಿಗೆ
ಬೇಗ ಒದಗಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ನಾನು 2 ಮಾತು ಮುಗಿಸ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಪಟ್ಟಣ ಪಂಚಾಯತ್ ಸದಸ್ಯೆ ಮೇಧಾ ನಾಯ್ಕ್, ಬ್ಯೂಟಿ ಪಾರ್ಲರ್ ಸೇವೆಯನ್ನು ಎಲ್ಲರೂ ಸ್ಮರಿಸಬೇಕು. ಅವರ ಕಾರ್ಯವನ್ನು ಎಲ್ಲರೂ ವೀಕ್ಷಿಸುತ್ತಾರೆ. ಬ್ಯೂಟಿ ಪಾರ್ಲರ್ ಸೇವೆಯು ವೈದ್ಯರ ಸೇವೆಗೆ ಸಮಾನವಾಗಿದೆ. ವೈದ್ಯರು ದೇಹದ ಒಳಗಿನ ಕಾಯಿಲೆ ಗುಣಪಡಿಸಿದರೆ, ಪಾರ್ಲರ್ ನಡೆಸುವವರು ಮುಖದ ಸೌಂದರ್ಯ ಸರಿಪಡಿಸುತ್ತಾರೆ. ಮುಂದಿನ ದಿನದಲ್ಲಿ ಬಡವರಿಗೆ ಇನ್ನೂ ಕಲಿಸುವ ಮುಂದಾಲೋಚನೆಯು ಉತ್ತಮವಾಗಿದ್ದು, ಇವರ ಸೇವಾ ಕಾರ್ಯ ಮಾದರಿಯಾಗಲಿ ಎಂದು ಹೇಳಿದರು. ಅಂತ ಹೇಳುವುದು ಅಲ್ಲರಿ, ಒಂದು ನಿಜವಾದ ಬ್ಯೂಟಿ ಪಾರ್ಲರ್ ಡಾಕ್ಟರ್ಗಿಂತ ಮೇಲವರು. ಅಂದರೆ ಯಾಕೆ ಕೇಳಿದರೆ, ಒಳಬದಿ ನಮ್ಮ ದೇಹದಲ್ಲಿ ಡಾಕ್ಟರ್ ರೋಗವನ್ನು ಪರೀಕ್ಷೆ ಮಾಡ್ತಾರೆ. ಅವ್ರು ಯಾವ ಟ್ಯಾಬ್ಲೆಟ್ ಕೊಡ್ತಾರೆ ನಾವು ಕಣ್ಣು ಮುಚ್ಕೊಂಡು ತಿಂತೇವೆ. ಆದರೆ ಬ್ಯೂಟಿ ಪಾರ್ಲರ್ ಹಾಗಲ್ಲ, ಅವ್ರು ಕೊಟ್ಟ ಟ್ರೀಟ್ಮೆಂಟ್ 4 ಜನ ನೋಡ್ತಾರೆ. ಅದಕ್ಕಾಗಿ ಬ್ಯೂಟಿ ಪಾರ್ಲರ್ ಕೆಲಸ ಸಣ್ಣ ಕೆಲಸ ಅಲ್ಲ, ಅದು ಯಾವುದೇ ಒಂದು ಡಾಕ್ಟರೇಟ್ ಪದವಿ ಮಾಡಿದ ಡಾಕ್ಟರ್ಗಿಂತ ಉತ್ತಮವಾದಂಥ ಒಂದು ವೃತ್ತಿ. ಮತ್ತು ಅವರು ಹೇಳಿದ್ದಾರೆ, ನಾನು ತುಂಬ ಕಷ್ಟಪಟ್ಟು ಮೇಲೆ ಬಂದಿದ್ದಾರೆ ಅವರು. ಈಗ ಅವ್ರದ್ದು ಒಂದು ಸ್ವಲ್ಪ ಸ್ಟೋರಿ ಹೇಳಿದರು ನಮ್ಮ ಕಲ್ಪನಾ ಮೇಡಮ್ ಅವರು. ಕಷ್ಟದಿಂದ ಮೇಲೆ ಬಂದಿದ್ರು ಅವರು. ಈಗ ಅವ್ರಿಗೆ ಅನಿಸಿದೆ ಕಷ್ಟ ಅಂದರೆ ಹೇಗಿದೆ ಅಂತ ಹೇಳ್ಕೊಂಡು. ಒಂದು ಶಿಲೆ ಮೂರ್ತಿಯಾಗುವಾಗ ಒಂದು 100 ಉಳಿಪೆಟ್ಟು ಬೀಳಬೇಕು. ಆ ಉಳಿ ಮತ್ತು ಸುತ್ತಿಗೆ ಹಾಗೆ ಇರ್ತದೆ. ಉಳಿಪೆಟ್ಟು ಬಿದ್ದ ಕಲ್ಲು ದೊಡ್ಡ ಮೂರ್ತಿಯಾಗಿ ನಿಲ್ತದೆ. ಇವತ್ತು ಶಿಲ್ಪಾನಾಯಕರು ಅದೇ ಥರ ಆಗಿದ್ದಾರೆ. ಹಾಗೆ ಅವರಿಗೊಂದು ಚಪ್ಪಾಳೆ ಹಾಕಿ ನೋಡಿ, ಮಹಿಳಾ ಸಬಲೀಕರಣಕ್ಕೆ ಅವರು ತಾನೇನು ಕಮ್ಮಿ ಇಲ್ಲ ಅಂತೇಳಿ, ನಾವು ಜನಪ್ರತಿನಿಧಿನೂ ಕೂಡ ಮಾಡಲಿಲ್ಲದಂಥದ್ದು ಒಂದು ಕೆಲಸ ತಾನು ಮಾಡ್ತೇನೆ, ಮತ್ತೆ ಅತಿ ಬಡವರಾದಂಥ ಒಂದು ಮಹಿಳೆಯರಿಗೆ ನನ್ನಿಂದ ಸಹಕಾರ ಕೊಡ್ತೇನೆ ಅಂತ ಹೇಳಿದ್ದಾರೆ. ನಮಗೆಲ್ಲಾದ್ರೂ ಯಾವುದಾದ್ರೂ ಪಡಿಸಿ ಬಂದರೆ ಮಾತ್ರ ನಾವು ನಿಮ್ಗೆ ಸಹಾಯ ಮಾಡಬೇಕು. ಉಷಾ ಮೇಡಮ್ ಆಗಲಿ, ನಾವಾಗಲಿ, ಯಾರಾದರೂ ಬಂತು ಎಲ್ಲೋ ಪಣಸು ಬರಬೇಕು, ಅವಾಗ ಕೊಡಬೇಕು. ಆದರೆ ಇವರು ಹಾಗಲ್ಲ, ಡೈಲಿ ಪಣಸು ಬರ್ತಾ ಇರ್ತದೆ ಅವರಿಗೆ. ಅವ್ರದ್ದು ಉದ್ಯೋಗ ಹೇಗಿದೆ ನೋಡ್ಕೊಂಡು ಅವ್ರಿಗೆ ಪಣಸು ಬರ್ತಾ ಇರ್ತದೆ. ಮಹಿಳಾ ಮತ್ತು ಮಕ್ಕಳ ಇಲಾಖೆಯ ಅಧಿಕಾರಿ ವನಿತಾ ದೇಶಭಂಡಾರಿ, ವಾಸುದೇವ್ ಗ್ರೂಪ್ ಮಾಲಕರಾದ ಅಮೃತ ಕಾಮತ್ ಶುಭ ಹಾರೈಸಿದರು. ಬ್ಯೂಟಿ ಪಾರ್ಲರ್ ಮಾಲಕರಾದ ಸೀಮಾ ನಾಯ್ಕ್ ಮಾತನಾಡಿ, ಬಹು ವರ್ಷದ ಕನಸು ನನಸಾಗಿದೆ. ಮಹಿಳೆಯರಿಗೆ ಉಪಯೋಗವಾಗುವ ದೃಷ್ಟಿಯಿಂದ ಇದನ್ನು ಆರಂಭಿಸಲಾಗಿದೆ. ಮುಂದಿನ ದಿನದಲ್ಲಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಉಚಿತ ಕೋರ್ಸ್ ಆರಂಭಿಸುತ್ತೇನೆ. ಆ ಮೂಲಕ ಇನ್ನಷ್ಟು ಮಹಿಳೆಯರು ಸ್ವಾವಲಂಬಿಯಾಗುವಂತೆ ಪ್ರೋತ್ಸಾಹಿಸುತ್ತೇನೆ ಎಂದರು. ನನಗೆ ಪಾರ್ಲರ್ ತೆಗಿಬೇಕು ಅನ್ನೋದು ತುಂಬ ದೊಡ್ಡ ಕನಸಿತ್ತು. ಅದು ಇವತ್ತು ನನಸಾಗಿದೆ ನನಗೆ. ಇನ್ನೊಂದು ಅಂತಂದರೆ, ನಾನು ಒಂದು ನನಗೋಸ್ಕರ ಅಂತ ಮಾಡ್ಕೊಂಡಿದ್ರು ಕೂಡ ಇದರಿಂದ ನನಗೆ ಹೆಣ್ಮಕ್ಳಿಗೆ ತುಂಬ ಉಪಯೋಗ ಆಗಬೇಕು ಅನ್ನೋದು ನನ್ನ ಆಸೆ. ಅದೇ ಥರ ಮುಂದೆ ಫ್ಯೂಚರಲ್ಲಿ ತುಂಬ ಕನಸನ್ನು ಇಟ್ಕೊಂಡಿದ್ದೀನಿ. ಅದೇ ಥರ ಹೆಣ್ಮಕ್ಳಿಗೆ ಅಂದರೆ ತುಂಬ ಕಡು ಬಡವರಿದ್ದವ್ರಿಗೆ ಸ್ವಲ್ಪ ಫ್ರೀ ಕೋರ್ಸು ಆ ಥರ ಎಲ್ಲ ಮಾಡಬೇಕು ಅನ್ನೋದು ನನ್ನ ಪ್ಲ್ಯಾನ್ ಇದೆ. ಬಟ್ ಅದನ್ನು ಮಾಡಿಲ್ಲ ಇನ್ನೂ ಸದ್ಯಕ್ಕೆ. ಮುಂದೆ ಹೋಗ್ತಾ ಅದನ್ನೆಲ್ಲ ಮಾಡ್ಕೋಬೇಕು ಅನ್ನೋದು ಒಂದು ಡ್ರೀಮ್ ಇದೆ. ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಇದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು. ಮೇಘಾ ನಾಯ್ಕ್ ಸ್ವಾಗತಿಸಿ, ಕಲ್ಪನಾ ಹೆಗಡೆ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಉದಯ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.